ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿ ಇದೆಲ್ಲ ಹೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆಮೇಲೆ ಈಗ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅದೇನೋ ಒಡಂಬಡಿಕೆ ಆಗಿದೆ ಅಂತೇಳಿ ಬೆಳಗಿಂದ ಸಾಯಂಕಾಲದವರೆಗೂ ಅದು ನಿಮ್ಗಳ ಮುಂದೆ ಒಂದು ಮನೋರಂಜನೆ ಕಾರ್ಯಕ್ರಮ ನಾವು ನೋಡ್ತಾ ಇರ್ತೇವೆ. ಅದು ಒಂದು ಕಡೆ. ಇಲ್ಲಿ ಇವರು ಈ ಜನ ಏನಿದ್ದಾರೆ ಅವರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಇವತ್ತು ಹೋಗಿ ನೋಡಬೇಕಲ್ಲಿ ಹೈನುಗಾರಿಕೆ ಒಂದು ಪರ್ ಡೇ ಎಷ್ಟು ಹಾಲು ಉತ್ಪಾದನೆ ಮಾಡ್ತಾ ಇದ್ದಾರೆ? ತಿಂಗಳಿಗೆ 50,000 ಲೀಟ್ರು ಪರ್ ಡೇ 50,000 ಲೀಟ್ರ್ ಹಾಲನ್ನು ಈ ಒಂದು ಪ್ರದೇಶದಲ್ಲಿ ಪರ್ ಡೇ 50,000 ಲೀಟ್ರ್ ಹಾಲು. ತಿಂಗಳಿಗೆ 6ರಿಂದ 7 ಲಕ್ಷ. ಅದರ ಜೊತೆಗೆ ರೇಷ್ಮೆ, ಕಬ್ಬು. ಕುಮಾರಸ್ವಾಮಿಯವರು ಏನು ಅಲ್ಲಿ ಹರಿಯುವ ಒಂದು ವೃಷಭಾವತಿ ವ್ಯಾಲಿ ಇದೆಯಲ್ಲ, ಅದರಿಂದ ಈ ಎಲ್ಲ ಹಳ್ಳಿಗಳಿಗೆ ನೀರು ಕೊಡ್ತಕ್ಕಂಥದ್ದಕ್ಕೆ 2,000 ಕೋಟಿ 250 ಕೋಟಿ 250 ಕೋಟಿ ಆ ಕಾಲದಲ್ಲಿ 2006-07ರಲ್ಲಿ ಪ್ರತಿ ಹಳ್ಳಿಗೆ ನೀರು ಕೊಟ್ಟಿದ್ದಾರೆ. ಈ ಗ್ರಾಮಗಳಿಗೆ ಆನಂದವಾಗಿ ಬೆಳೀತಾ ಇದ್ದಾರೆ. ಇದನ್ನು ಅಕ್ವೈರ್ ಮಾಡಬೇಕು ಅನ್ನೋದು ನಮ್ಮ ಈ ರಾಷ್ಟ್ರದ ರಾಜಕೀಯ ಪಕ್ಷದ ಘನ ಅಧ್ಯಕ್ಷರು, ಬೆಂಗಳೂರಿನ ಅಭಿವೃದ್ಧಿಯ ಜವಾಬ್ದಾರಿ, ನೀರಾವರಿ ಜವಾಬ್ದಾರಿ ಹೊತ್ತಿರೋ ವ್ಯಕ್ತಿ. ಅದಕ್ಕೆ ಹಣ ಯಾಕೆ ಕೂಡಿಸ್ತೀವಿ ಅದೆಲ್ಲ ಹೇಳಿದ್ದಾರೆ. ಅದರ ಬಗ್ಗೆ ನಾನು ಈಗ ವಿವರ ಹೇಳಕ್ಕೆ ಹೋಗಲ್ಲ. ಈ ರಾಜ್ಯದಲ್ಲಿ ನಾನು ಗೊತ್ತಿಲ್ಲ ನನಗೆ ಈ ಬಿಡದಿ ಜಮೀನಿಗೆ ಸಂಬಂಧಪಟ್ಟಂತೆ ಈ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರಲ್ ಕಾರಿಡಾರ್ ಸಂಸ್ಥೆ ಇದೆಯಲ್ಲ, ಅದರ ಮುಖ್ಯಸ್ಥ ಕೂಡ ಬಿಡದಿ ಟೌನ್ಶಿಪ್ ಆದರೆ ನಂದು ತೊಂದರೆ ಆಗುತ್ತೆ ಅಂತ ಒಂದು ಅರ್ಜಿ ಹಾಕಿಸ್ತಾನೆ ಹಿಂದ್ಗಡೆ ನಿಂತು. ಆ ಕಂಪ್ನಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ. ಹೈಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಅದಾದಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ನಮ್ಮ ಕರ್ನಾಟಕದ ಹಿರಿಯ ವಕೀಲರಾದ ರವಿವರ್ಮ ಕುಮಾರ್ ಅವರು ಸುಪ್ರೀಂ ಕೋರ್ಟಲ್ಲಿ ಆ ಕಂಪನಿ ಮಾಡಿರ್ತಕ್ಕಂಥ ಅನ್ಯಾಯದ ವಿಷಯದ ಬಗ್ಗೆ ಬಹಳ ವಿವರವಾಗಿ ಸುಪ್ರೀಂ ಕೋರ್ಟಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಅಂತೇಳಿ ಕೇಳಿದ್ದೇನೆ. ಸುಪ್ರೀಂ ಕೋರ್ಟು ಒಂದು ಆರ್ಡರ್ ಮಾಡಿದೆ, ಅದು ಕೂಡ ಸರ್ಕಾರದ ಮುಂದೆ ಇದೆ. ಅದರ ಬಗ್ಗೆ ಕೂಡ ಕ್ರಮ ತಗೊಳ್ಳೋದಕ್ಕೆ ಮುಖ್ಯಮಂತ್ರಿಗಳಿಗೆ ನಾನು ಕಾಗದ ಬರೆದಿದ್ದೆ. ಅವ್ರಿಗೆ ಈ ಬೆಂಗಳೂರಿನ 5 ಭಾಗಗಳಾಗಿ ಮಾಡಿದ್ದಾರಲ್ಲ,
GBA 5 ಕಾರ್ಪೊರೇಷನ್. ಕಾರ್ಪೊರೇಷನ್. ಅದು ರಾಮನಗರನೂ ಒಂದು ಕಾರ್ಪೊರೇಷನ್ ಇರಬೇಕೇನು. ಅದನ್ನೆಲ್ಲ ಹೊಣೆಗಾರಿಕೆ ನಮ್ಮ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಧ್ಯಕ್ಷರು, BDA ಎಲ್ಲ ಅವ್ರದ್ದೇ. ಈ ಮೊನ್ನೆ ಒಂದು ಜಡ್ಜ್ಮೆಂಟ್ ಆಯಿತು, ಅದು ಯಾವುದು ಇಲ್ಲಿ ಯಾವುದೋ ಒಂದು CBI ರೆಫರ್ ಮಾಡಬೇಕು ಅಂತೇಳಿ ಹೆಬ್ಬಾಳದ್ದು KDBದು ಅದೊಂದು ಜಡ್ಜ್ಮೆಂಟ್ ಆಯಿತು. ಇದು ಏನಾಗಿದೆ ಅಂದರೆ ಸಿದ್ದರಾಮಯ್ಯರಿಗೆ ನುಂಗ್ಲಾರದು ತುತ್ತಾಗಿದೆ. ಅವ್ರ ಹುಟ್ಟುಹಬ್ಬಕ್ಕೆ ಅಧಿಕಾರ ಟ್ರಾನ್ಸ್ಫರ್ ಆಗೋಯ್ತು. ಇನ್ನೇನು ನಾಳೆ ಬೆಳಗ್ಗೆ ಜಿಂದಾಬಾದ್ ಜಿಂದಾಬಾದ್ ಅಂತ ಹೇಳೋಂಥ ಒಂದು ವರ್ಗ ಏನು ವಿಜೃಂಭಿಸ್ತಾ ಇದ್ದಾರೆ. ಸಿದ್ದರಾಮಯ್ಯರೇ, ನೀವು ನನ್ನ ಜೊತೆ ಕೆಲಸ ಮಾಡಿದ್ದೀರಿ, ನಿಮಗೆ ಬಡವರ ಬಗ್ಗೆ, ಹಿಂದುಳಿದವರ ಬಗ್ಗೆ, ಹರಿಜನ ಗಿರಿಜನರ ಬಗ್ಗೆ ಏನು ಸೋಷಿಯಲ್ ಜಸ್ಟಿಸ್ ಅಂತ ಹೇಳ್ತಿರೋ ನೀವು, ನಿಮಗೆ ಅದರ ಅರಿವಿದೆ. ಎಲ್ಲೋ ಕೂತು ಮಾತಾಡಿದ್ವಿ, ಅದರಿಂದ ಅಧಿಕಾರ ಟ್ರಾನ್ಸ್ಫರ್ ಆಗಬೇಕು ಅಂತ ಅದೆಲ್ಲೋ ಕತೆ ನಡೀತಾ ಇದೆ. ಅದು ನಂಗೆ ಸಂಬಂಧ ಇಲ್ಲ. ಅದು ಯಾವುದೋ ಹೈಕಮಾಂಡು ಹೈಕಮಾಂಡು ಅವ್ರಿಗೆ. ಆದರೆ ಅದೇ ರಾಹುಲ್ ಗಾಂಧಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಲ್ಯಾಂಡ್ ಅಕ್ವಿಸಿಷನ್ ಬಗ್ಗೆ ಒಂದು ಕಾನೂನು ತಂದಿದ್ದಾರೆ UPA ಗೌರ್ಮೆಂಟಲ್ಲಿ. ನಾನು ಅದ್ರ ಬಗ್ಗೆ ಪತ್ರ ಬರೆದಿದ್ದೇನೆ, ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಅಂತೇಳಿ. ಹೇಗೆ ಸುಮಾರು 20,000 ಎಕರೆ ಭೂಮಿನ ಯಾರ್ಯಾರು ವಶದಲ್ಲಿದೆ ತನಿಖೆ ಮಾಡಿ ಅಂತ ಪತ್ರ ಬರೆದಿದ್ದೇನೆ. ಇವತ್ತು ಹೆಬ್ಬಾಳದ್ದು ಅದ್ರ ಬಗ್ಗೆ CBIಗೆ ಹೋಗಬೇಕು ಅಂತ ಹೇಳಿ ಒಂದು ಜಡ್ಜ್ಮೆಂಟ್ ಕೊಡ್ತಾರೆ. ಸಿದ್ದರಾಮಯ್ಯರೇ, ಈ ಬೆಂಗಳೂರಿನ ಹೊಣೆಗಾರಿಕೆಯನ್ನು ಹೊತ್ತಿರತಕ್ಕಂಥ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿರುವ ನಿಮ್ಮ ಪಕ್ಷದ ಮುಖಂಡರ ಒತ್ತಡಕ್ಕೆ ನೀವು ಮಣಿದು ಜನಸಾಮಾನ್ಯರಿಗೆ ಆಗುವ ಅನ್ಯಾಯವನ್ನು ತಡೆಗಟ್ಟಲಿಕ್ಕೆ ನೀವು ಮುಂದಾಗಬೇಕು. ನನಗೆ ನನ್ನ ಮುಂದೆ ಇರೋದು ಯಾವ ಬಿಡದಿಯ ಜನ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಯಾರು ಅವ್ರ ಹತ್ರ ಹೋಗಿ ನೋಡಿರೋರು? DC ಹೋಗಿದ್ದಾರಾ? ಅವ್ರು ಕೂತ್ಕೊಂಡು ಅಳ್ತಾ ಇದ್ದಾರೆ, ಅಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಹೋದರು, ರಮೇಶ್ ಗೌಡರು ಹೋದರು, ಮಂಜು ಹೋದರು. ಏನು ಎಲ್ಲ ಹೋರಾಟ ನಡೀತು. ಅಲ್ಲಿಯ ಶಾಸಕರು ಹೋಗಲ್ಲ ಅಲ್ಲಿಗೆ.
ಇವತ್ತು ಕುಮಾರಸ್ವಾಮಿಯವರು ಮಾಡಿದ್ದನ್ನು ನಾನು ಮುಂದುವರಿಸ್ತೀನಿ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಮಾಡಿದ್ದು ಏನು ಮಾಡಿದ್ದಾರೆ? ನೋಟಿಫಿಕೇಷನ್ ಮಾಡಲಿಲ್ಲ. 5 ಟೌನ್ಶಿಪ್ ಮಾಡ್ತೀವಿ ಅಂತ ಒಂದು ನಿರ್ಣಯ ಮಾಡಿದ್ರು ಕ್ಯಾಬಿನೆಟಲ್ಲಿ. ಅದಕ್ಕೆ ಸತ್ಯ ಸಂಶೋಧನೆ ಅಂತೇಳಿ ಇವ್ರದ್ದೇ ಎತ್ಕಡೆ ಕಟ್ಟಿದ್ರು ಜನನ. ಅದರ ಬಿಡದೆಯವರೆಲ್ಲ ಬಂದು ಅಳ್ತರು ಕರೆದು ಮಾಡಿದ್ರು, ನಿಲ್ಲಿಸಿದ್ರು. ಯಾವ 5 ಪ್ರಾಜೆಕ್ಟನ್ನು ಮಾಡಲಿಲ್ಲ. ಈಗ ಇವರು ಅದನ್ನು ತಗೊಂಡು ಅದರ ಬಗ್ಗೆ ವಿವರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಪತ್ರ ಕೂಡ ಬರೆದಿದ್ದೇನೆ. ನಾನು ಬಹುಶಃ ನಾಡಿದ್ದು ನಂದು ಹುಟ್ಟುಹಬ್ಬ. ಇಪ್ಪತ್ನಾಲ್ಕು ಗಂಟೆ ಮುಂಚೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೇನೆ. ಹತ್ತೊಂಬತ್ತನೇ ತಾರೀಕು ಅಥವಾ 20ನೇ ತಾರೀಕು ಈ ಆಫೀಸಲ್ಲಿ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ನನ್ನ ಹೋರಾಟ ಇವತ್ತಿಂದ ಪ್ರಾರಂಭ ಆಗಿದೆ. ಈ ರಾಜ್ಯದಲ್ಲಿ ಬಡ ಜನತೆಯ ಜಮೀನನ್ನು ಬೆಂಗಳೂರಲ್ಲಿ, ಬೆಂಗಳೂರು ಸುತ್ತಮುತ್ತ ಹೇಗೆ ಇವತ್ತು ಅಕ್ರಮ ನಡೆದಿದೆ ಅನ್ನೋದು 3 ಜಡ್ಜ್ಮೆಂಟು ಹೈಕೋರ್ಟ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.